ಹಾಯ್ ಫ್ರೆಂಡ್ಸ್, ಆವಾಗಲೇ ಬಿಗ್ ಬಾಸ್ಗೆ ಬರ್ತಕ್ಕಂಥ ಕನ್ಫರ್ಮ್ ಕಂಟೆಸ್ಟೆಂಟ್ಸ್ ಲಿಸ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ, ಆ ವಿಡಿಯೋನ ನೋಡಿ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯದು ಪ್ರೋಮೋ ಬಂದಿದೆ. ಗುರು, ಪ್ರೋಮೋ ಯಾವ ರೀತಿ ಇದೆ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು ಗುರು. ಯಾಕೆ ಅಂತಂದರೆ ನಮ್ಮ ನಾಡು ನುಡಿ ಸಂಸ್ಕೃತಿ ಇದಕ್ಕೆ ಹೆಚ್ಚಿನ ಗೌರವವನ್ನು ಕೊಟ್ಟು ಮನೆ ಸಖತ್ತಾಗಿ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಅದರಲ್ಲೂ ಸುದೀಪ್ ಅಣ್ಣ ಲುಕ್ ಮಾತ್ರ ಸೂಪರ್ ಆಗಿದೆ. ಬ್ಲ್ಯಾಕ್ ಡ್ರೆಸ್ಸಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಸಖತ್ತಾಗಿದೆ ಡ್ರೆಸ್ ಮಾತ್ರ, ಸೂಪರ್ ಲುಕ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ ಈ ಮನೆ ಬಂದು ಒಂಥರ ಅರಮನೆ ರೀತಿಯಲ್ಲಿ ಎಲ್ಲ ಸೆಟ್ಟನ್ನು ಹಾಕಿದ್ದಾರೆ. ತುಂಬ ಸಖತ್ತಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ಲೈಟಿಂಗ್ಸಲ್ಲಿ ತುಂಬ ಡಿಫ್ರೆಂಟಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಡೇ ಟೈಮಲ್ಲಿ ಅದೇ ರೀತಿ ಕಾಣಿಸುತ್ತಾ ಅಂತಂದರೆ ಗೊತ್ತಿಲ್ಲ, ಬಟ್ ಆ ಲೈಟಿಂಗ್ ಎಫೆಕ್ಟ್ಸಿಂದ ಆ ರೀತಿ ಕಾಣಿಸ್ತಾ ಇದೆ. ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಬ್ಯಾಕ್ ಡೋರನ್ನು ಅಂದರೆ ಎಂಟ್ರಿ ಆಗೋದು, ಆಚೆ ಹೋಗೋದು, ಆ ಡೋರ್ ಕೂಡ ತೋರಿಸಿದ್ದಾರೆ. ಅದು ಕೂಡ ಸಖತ್ತಾಗಿದೆ. ತುಂಬ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ಸೀಸನ್ನು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಗ್ ಬಾಸು ಮನೆ ಅರಮನೆ ಥರ ಇದೆ. ಅದನ್ನು ಆಳೋದಕ್ಕೆ ರಾಜ ಆಗಿ ಸುದೀಪ್ ಅಣ್ಣ ಕೂಡ ಬಂದಿದ್ದಾರೆ. ಈಗ ಸೈನ್ಯನೂ ಇವತ್ತು ಎಂಟ್ರಿ ಆಗ್ತಾ ಇದೆ. ಇನ್ನೇನಿದ್ರು ಕೂಡ ಆಟ ಶುರು ಅಂತ ಹೇಳ್ಬೋದು. ಸಖತ್ತಾಗಿದೆ. ಅದೇ ರೀತಿ ಒಂದು ಹುಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಹುಲಿನ ಸಂಹಾರ ಮಾಡೋ ರೀತಿಯಲ್ಲಿ ತೋರಿಸಿದ್ದಾರೆ. ಇದು ಕಿಚ್ಚ ಸುದೀಪ್ ಅಣ್ಣ ಅವರನ್ನು ಸಂಕೇತವಾಗಿ ಇಟ್ಕೊಂಡು ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಅದರಲ್ಲಿ ಜಂಬ, ಕೋಪ, ಅಸೂಯೆ ಇದೆಲ್ಲ ಹುಲಿ ಮೇಲೆ ಕ್ಲಿಯರಾಗಿ ಬರೆದಿದ್ದಾರೆ. ಅದನ್ನು ಸಂಹಾರ ಮಾಡೋ ರೀತಿಯಲ್ಲಿದೆ. ಅದನ್ನೆಲ್ಲ ಸಂಹಾರ ಮಾಡೋದು ಯಾರು ಅಂತಂದರೆ ವೀಕೆಂಡಲ್ಲಿ ಬಂದಾಗ ಸುದೀಪ್ ಅಣ್ಣನೇ ಚೆನ್ನಾಗಿ ಸಂಹಾರ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ದೇವರನ್ನು ಬಂದು ಆ ಹಂಪಿಯ ರಥದಲ್ಲಿ ಕೂರಿಸಿರೋದು ಎಲ್ಲ ತುಂಬ ಸಖತ್ತಾಗಿ ಚೆನ್ನಾಗಿ ಇದು ಮಾಡಿದ್ದಾರೆ. ಲಿವಿಂಗ್ ಏರಿಯಾ ಕೂಡ ತುಂಬ ಸಖತ್ತಾಗಿದೆ. ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಒಂಥರ ಗ್ರೀನಿಶ್ ಆಗಿ ಕೊಟ್ಟಿದ್ದಾರೆ. ಆ ಸೋಫಾ ಎಲ್ಲ ಒಂಥರ ವೈಟ್ ಕಲರ್ ಸೋಫಾ ಥರ ಇದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ನೋಡಿದಾಗ ಬಿಗ್ ಬಾಸು ಈ ಸೀಸನಲ್ಲಿ ಬಂದಾಗ ಮನೆ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೀಸನ್ನಲ್ಲಿ ಬಂದಾಗ ಈ ಸೀಸನ್ನು ಪ್ರಮೋಟ್ ಅನ್ನೋದು ಅಷ್ಟು ಇದರಲ್ಲಿ ಬಿಗ್ ಬಾಸ್ ಟೀಮು ಮಾಡಿಲ್ಲ. ಜಾಸ್ತಿ ಉಡಾಪೆ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಏನಾದರೂ ಸ್ಟ್ರಾಂಗಾಗಿ ಅವರು ಆಟ ಆಡಿದ್ರೆ ಮಾತ್ರ ಈ ಸೀಸನ್ನು ಕ್ಲಿಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಗುರು ನನಗೇನು. ಬಟ್ ಬಿಗ್ ಬಾಸ್ ಟೀಮ್ ಮೇಲೆ ಅವರ ಅಪ್ರೋಚ್ ಮೇಲೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ನೋಡೋಣ ಹೋಗ್ತಾ ಹೋಗ್ತಾ ಯಾವ ರೀತಿ ಹೋಗುತ್ತೆ ಅಂತ. ಒಂದು 2-3 ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸೀಸನ್ ಏನಾಗುತ್ತೆ ಅಂತ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.